ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂಥ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಪ್ರಮುಖ ಬೇಡಿಕೆಗಳಾದ 10% ಅಡಿಷನಲ್ ಪೆನ್ಷನ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಜೊತೆಯಲ್ಲಿ 7th ಪೇ ಕಮಿಷನ್ನ ರೆಕಮೆಂಡೇಷನ್ಸ್, ಪಿಂಚಣಿ ಸೌಲಭ್ಯಗಳು, DCRG, ಕಮಿಟೇಷನ್, EL ಎನ್ಕೇಸ್ಮೆಂಟ್ ಸೇರಿದಂತೆ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಅನಧಿಕೃತವಾದ ಟಿಪ್ಪಣಿಯನ್ನು ಹೊರಡಿಸಿದೆ. ಇದರಿಂದಾಗಿ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪಿಂಚಣಿ ಸೌಲಭ್ಯ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾನೇ ಇದ್ದೀವಿ. 7th ಪೇ ಕಮಿಷನ್ನ ರೆಕಮೆಂಡೇಷನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಇದುವರೆಗೂ 7th ಪೇ ಕಮಿಷನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ 7ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯಗಳು, DCRG, ಕಮಿಟೇಷನ್ ಸೇರಿದಂತೆ ಎಲ್ಲ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಇದುವರೆಗೂ ಜಾರಿಯಾಗಿರಲಿಲ್ಲ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಈ ಎಲ್ಲ ಸೌಲಭ್ಯಗಳನ್ನು ಕೊಡುವಂತಹ ಒಂದು ಅನಧಿಕೃತ ಟಿಪ್ಪಣಿಯನ್ನು ವಿಧಾನಸಭೆಯಿಂದ ಸರ್ಕಾರಕ್ಕೆ ಅಪರ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆಯವರಿಗೆ ಸಲ್ಲಿಕೆಯಾಗಿದೆ. ಈ ಟಿಪ್ಪಣಿಯಲ್ಲಿ ಏನಿದೆ, ಯಾವಾಗ ಜಾರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಸುಮಾರು 2 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರು ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಹಲವಾರು ಮನವಿಯನ್ನು ಕೊಟ್ಟರೂ ಕೂಡ ಇದುವರೆಗೂ 7th ಪೇ ಕಮಿಷನ್ನ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಈ 7th ಪೇ ಕಮಿಷನ್ನಲ್ಲಿ ಕೆಲವೊಂದು ಪಿಂಚಣಿ ಇಂಪ್ಲಿಮೆಂಟಿಗೋಸ್ಕರ ಸರ್ಕಾರ ಒಂದು ಅಧಿಕೃತವಾದ ಟಿಪ್ಪಣಿಯನ್ನು ಹೊರಡಿಸಿದೆ. ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಹಡಿ ಕಟ್ಟಡ, ಡಾಕ್ಟರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು, ಇಲ್ಲಿಂದ ಒಂದು ಅಧಿಕೃತ ಟಿಪ್ಪಣಿ ಬಂದಿದೆ. ವಿಷಯ ಏನು ಅಂದರೆ, ದಿನಾಂಕ 1/7/2022ರಿಂದ 31/7/2024 ನಡುವೆ ಯಾರ್ಯಾರು ರಿಟೈರ್ಡ್ ಆದಂತಹ ನಿವೃತ್ತ ನೌಕರರಿಗೆ 7th ಪೇ ಕಮಿಷನ್ ಪರಿಷ್ಕೃತ ವೇತನ ಶ್ರೇಣಿಯನ್ನು ಹಾಗೂ ಮರಣ, ನಿವೃತ್ತಿ ಉಪದಾನ, ಪರಿವರ್ತಿತ ಪಿಂಚಣಿ, ನಿವೃತ್ತಿಯ ನಂತರ ಗಳಿಕೆ ರಜೆ, EL ಎನ್ಕೇಸ್ಮೆಂಟ್ ಸೌಲಭ್ಯದ ವ್ಯತ್ಯಾಸವನ್ನು, ಡಿಫ್ರೆನ್ಸನ್ನು, ಈ ಬಗ್ಗೆ ಅವಧಿಯಲ್ಲಿ ಪಾವತಿ ಮಾಡೋ ಬಗ್ಗೆ ನೀಡಿರುವ ಕುರಿತು ಅಂತ ಇದೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವಾನ್ ಡಿಸೋಜಾ ಅವರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈ ಅನಧಿಕೃತ ಟಿಪ್ಪಣಿಯನ್ನು ಹೊರಡಿಸಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ನಿವೃತ್ತ ನೌಕರರಿಗಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಂಗಳೂರು ಸಮಿತಿಯವರು ಐವಾನ್ ಡಿಸೋಜಾ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದರು. ಇದರಲ್ಲಿ ಏನು ವಿಚಾರ ಅಂದರೆ, 1/7/2022ರಿಂದ 31/7/2024 ನಡುವೆ ಏನು ರಿಟೈರ್ಡ್ ಆದಂತಹ ನಿವೃತ್ತ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಆಧಾರದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯನ್ನು ನೀಡಿರಲಿಲ್ಲ. ಅವರಿಗೆ 6ನೇ ವೇತನ ಆಯೋಗದ ಪ್ರಕಾರವೇ ಪರಿಷ್ಕೃತ ವೇತನ ಶ್ರೇಣಿಯನ್ನು ಕೊಡ್ತಾಯಿದ್ರು. 7ನೇ ವೇತನ ಆಯೋಗದ ಪ್ರಕಾರ ಕೊಡ್ತಾ ಇರಲಿಲ್ಲ. ಈ ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಕೇಳಿದರು. ಹಾಗಾಗಿ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿ, ಮರಣ ಹಾಗೂ ನಿವೃತ್ತಿ ಉಪದಾನ, ಪರಿವರ್ತಿತ ಪಿಂಚಣಿ, ಕಮಿಟೇಷನ್ ಹಾಗೂ
ನಿವೃತ್ತಿಯ ನಂತರ ಏನು ಇ ಎಲ್ ಎನ್ಕೇಸ್ಮೆಂಟು ನೌಕರರು ಉಳಿಸ್ಕೊಂಡಂಥ ಗಳಿಗೆ ಇ ಎಲ್ ಎನ್ಕೇಸ್ಮೆಂಟ್ ಸೌಲಭ್ಯದ ವ್ಯತ್ಯಾಸ 6ನೇ ವೇತನ ಆಯೋಗಕ್ಕೂ ಹಾಗೂ 7ನೇ ವೇತನ ಆಯೋಗಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ ಅವರಿಗೆ ಪಾವತಿಬೇಕಾದಂಥ ಮೊತ್ತವನ್ನು ಕುರಿತು ಪರಿಶೀಲಿಸಿ ಈ ವರ್ಷದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ವ್ಯತ್ಯಾಸದ ಮೊತ್ತವನ್ನು ನೀಡಬೇಕು ಅಂತ ಹೇಳಿ ಕೋರ್ಕೊಂಡಿದ್ದರು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಇಲಾಖಾ ಕಾರ್ಯವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇದನ್ನು ಪರಿಶೀಲಿಸಿ ಅವರಿಗೆ ನ್ಯಾಯವನ್ನು ಒದಗಿಸಿ ಅವರಿಗೆ ಕೊಡಬೇಕಾದಂಥ ಸೌಲಭ್ಯ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಸಂದೀಪ್ BK ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ ರಾಜಕೀಯ ಅವರು ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಆರ್ಥಿಕ ಇಲಾಖೆಯವರಿಗೆ ಲೆಟ್ರನ್ನು ಕೊಟ್ಟಿದ್ದಾರೆ. ಮಾಹಿತಿಯನ್ನು ಗೌರವಾನ್ವಿತ ಶ್ರೀ ಐವಾನ್ ಡಿ ಡಿಸೋಜಾ ಮಾನ್ಯ ಶಾಸಕರು ವಿಧಾನ ಪರಿಷತ್ ರವರಿಗೆ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಎಷ್ಟೋ ಅಧಿಕೃತ ಟಿಪ್ಪಣಿಗಳು ಅನಧಿಕೃತ ಟಿಪ್ಪಣಿಗಳು ಹೋದರೂ ಕೂಡ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. 1/7/2022ರಿಂದ 31/7/2024 ನಡುವೆ ಏನು ರಿಟೈರ್ಡ್ ಆಗಿದ್ದರು ಆ ರಿಟೈರ್ಡ್ ಆದಂಥ ನೌಕರರಿಗೆ 6ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿಗಳನ್ನು ಕೊಡ್ತಾ ಇದ್ದಾರೆ. ನಮಗೆ 1/7/2022ರಿಂದ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಅಂತ ಹೇಳಿದ್ರು ಕೂಡ ಕಾಲ್ಪನಿಕವಾಗಿ ಇಂಪ್ಲಿಮೆಂಟ್ ಆದರೂ ಕೂಡ ನಮಗೆ ಆರ್ಥಿಕ ಸೌಲಭ್ಯಗಳು ಸಿಕ್ಕಿರೋದು 1/8/2024ರಿಂದ. ಈ 2 ವರ್ಷದ ಡಿಫ್ರೆನ್ಸನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ. ಈ ಮಧ್ಯೆ ಏನು ರಿಟೈರ್ಡ್ ಆದರೂ ಅವರಿಗೆ 6ನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿ ವೇತನ ಸೌಲಭ್ಯಗಳಾದ DCRG ಇರ್ಬೋದು, ಕಮಿಟೇಷನ್ ಇರ್ಬೋದು, EL ಎನ್ಕೇಸ್ಮೆಂಟ್ ಸೇರಿದಂತೆ ಎಲ್ಲ ಅವುಗಳನ್ನು ಕೊಡ್ತಾ ಇದ್ದಾರೆ. ಇದು ತಪ್ಪು. ಕಾಲ್ಪನಿಕವಾಗಿ 1/7/2022ಕ್ಕೆ ಅದು ಜಾರಿ ಆದ್ರ ಮೇಲೆ ನಾವು ಈ ವ್ಯಾಪ್ತಿಗೆ ಬರ್ತೀವಿ, ಹಾಗಾಗಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಗೆ ಇದುವರೆಗೆ ಯಾವುದೇ ನಿರೀಕ್ಷೆಗಳು ಬಂದಿರಲಿಲ್ಲ ಹಾಗೂ ಯಾವುದೇ ಫಲಿತಾಂಶಗಳು ಬಂದಿರಲಿಲ್ಲ. ಅದರ ಜೊತೆಯಲ್ಲಿ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಸುಮಾರು 30 ಶಿಫಾರಸುಗಳು ಬಾಕಿಯಾಗಲು ಜಾರಿ ಇದೆ. ಅದರಲ್ಲಿ ಇಂಪಾರ್ಟೆಂಟಾಗಿ 10% ಅಡಿಷ್ನಲ್ ಪೆನ್ಷನ್ ಏನು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 70 ವರ್ಷದಿಂದ 80 ವರ್ಷದ ನಡುವೆ ಇರುವಂಥ ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ 7th ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿತ್ತು. ಅದು ಕೂಡ ಇದುವರೆಗೆ ಜಾರಿಯಾಗದೇ ಇರೋದು ದುರದೃಷ್ಟಕರ. ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರ ವಿಚಾರದಲ್ಲಿ ಯಾಕೆ ಈ ರೀತಿ ನಿರ್ಲಕ್ಷ್ಯತನ ವಹಿಸುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕುಟುಂಬ ಪಿಂಚಣಿದಾರರಿಗೂ ತೊಂದರೆಗಳಾಗಿದೆ. ಹಾಗಾಗಿ ಸರ್ಕಾರ ತಕ್ಷಣ ಈ ಪತ್ರಕ್ಕೆ ಈ ಮನವಿಯನ್ನು ಪರಿಗಣಿಸಿ 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂಥ ಸುಮಾರು 30,000ಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಪ್ರಕಾರವೇ ಪರಿಷ್ಕೃತ ವೇತನ ಶ್ರೇಣಿ, ಮರಣ ಹಾಗೂ ನಿವೃತ್ತಿಯೋಪಧನ DCRG, ಕಮಿಟೇಷನ್, ಪರಿವರ್ತಿತ ಪಿಂಚಣಿ ಹಾಗೂ EL ಎನ್ಕೇಸ್ಮೆಂಟ್ಗಳನ್ನು ವ್ಯತ್ಯಾಸವನ್ನು ಸರಿಪಡಿಸಿ ಅದನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಅದೇ ರೀತಿ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಸುಮಾರು 30 ಶಿಫಾರಸುಗಳನ್ನು ತಕ್ಷಣ ಸರ್ಕಾರ ಜಾರಿ ಮಾಡಿ ಅದನ್ನು ಕೊಡಬೇಕು. ಅದರಲ್ಲೂ ಇಂಪಾರ್ಟೆಂಟಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನನ್ನು ತಕ್ಷಣ ಮಂಜೂರು ಮಾಡಬೇಕು. ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಅಪಾರ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅವರು ಈ ಪತ್ರವನ್ನು ಪರಿಶೀಲಿಸಿ ತಕ್ಷಣ ಹಣ ಮಂಜೂರಾತಿಗಾಗಿ ಪ್ರಪೋಸಲನ್ನು ಗೌರ್ಮೆಂಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ನಿವೃತ್ತಿ ವೇತನ ನಿವೃತ್ತ ನೌಕರರ ಹಕ್ಕು, ಅದು ಭಿಕ್ಷೆಯಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಲಯಗಳೇ ಹೇಳಿದೆ. ಹಾಗಾಗಿ ತಕ್ಷಣ
ನಿವೃತ್ತ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲಾದರೂ ಇಷ್ಟ ಆಗಿದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ